ನೋಡಿ, ಇವತ್ತು ನೋಡ್ತಾ ಇದ್ರೆ ಡೆಮಾಲಿಷನ್ ಕಾರ್ಯಕ್ರಮ ನಡೀತಿದೆ. ಮೂಡಾದವರು ಏಕಾಏಕಿ ಬಡವ್ರ ಮನೆನ ಬಂದು ಏಕಾಏಕಿ ವಿತೌಟ್ ನೋಟಿಸು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡ್ದೇ ಡೆಮಾಲಿಷನ್ ಮಾಡ್ತಿದ್ದಾರೆ. 2002ರಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಆಗಿದೆ, ಅವಾರ್ಡ್ ಕೂಡ ಮಾಡಿದ್ದಾರೆ. ಬಟ್ ಯಾರೂ ಕೂಡ ತಗೊಂಡಿಲ್ಲ. ಇದು ಜಾಗ ಬಂದು ಸರ್ವೆ ನಂಬರ್ 108, 109 ಬಸವನಹಳ್ಳಿ ಗ್ರಾಮಕ್ಕೆ ಮುಂಚೆ ಸೇರ್ತಿತ್ತು. ಈಗ ಪ್ರತಿಷ್ಠಿತ ವಿಜಯನಗರ 4ನೇ ಹಂತಕ್ಕೆ ಬಡಾವಣೆ ಮಾಡೋದಕ್ಕೆ ಇದನ್ನು ಅಕ್ವೈರ್ ಮಾಡಿದ್ದಾರೆ. ಇವತ್ತು 23/6/2025 ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಎಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ಡೆಮಾಲಿಷನ್ ಮಾಡ್ತಿದ್ದಾರೆ. ಇದು ಹೈಕೋರ್ಟಲ್ಲೂ ಕೂಡ ಪೆಂಡಿಂಗ್ ಇದೆ. ರಿಟ್ ಅಪೀಲ್ ನಂಬರ್ 1427/2024 7/7/2025 ಕೂಡ ಪೆಂಡಿಂಗ್ ಇದ್ದರೂ ಸಹ ಇವರು ಲಿಸ್ಪೆಂಡೆನ್ಸ್ ಇದ್ರು ಮ್ಯಾಟರು, ಲೋವರ್ ಕೋರ್ಟ್ಗಳಲ್ಲೂ ಸೂಟ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಇದ್ರೂ ಎಲ್ಲ ಏಕಾಏಕಿ ಬಂದು ಡೆಮಾಲಿಷ್ ಮಾಡ್ತಿದ್ದಾರೆ. 25 ವರ್ಷದಿಂದ ಎಲೆಕ್ಟ್ರಿಸಿಟಿ ಬಿಲ್ಲು, ಖಾತೆ, ಕಂದಾಯ ಎಲ್ಲ ರೆವೆನ್ಯೂ ರೆಕಾರ್ಡ್ಸ್ ಇವರ ಹೆಸರಲ್ಲೇ ಇದೆ. ಲೀಗಲ್ ಆಗಿ ಮಾತಾಡ್ತು ಅಂದ್ರೆ ಪೊಸಿಷನಲ್ಲೂ ಇದ್ದಾರೆ, ಅಡ್ವರ್ಸ್ ಪೊಸಿಷನಲ್ಲೂ ಇದ್ದಾರೆ. ವೆನ್ ದ ಕೇಸ್ ಇಸ್ ಪೆಂಡಿಂಗ್ ಬಿಫೋರ್ ಎನಿ ಹಾನರಬಲ್ ಕೋರ್ಟ್ಸ್, any respective authority or any random person has no authority to illegally evict them without following the due process of law. ಎಷ್ಟೇ ಅಧಿಕಾರಿಗಳು ಹೇಳಿದ್ರು ಸಹ ಪೊಲಿಟಿಕಲ್ ಪ್ರೆಷರ್ ಆಗಿರ್ಬೋದು, ಜನದ ಪ್ರೆಷರ್ ಆಗಿರ್ಬೋದು, ಹಣದ ಪ್ರೆಷರ್ ಆಗಿರ್ಬೋದು, ಎಲ್ಲ ಅಫಿಷಿಯಲ್ಲು ಸೇರಿಕೊಂಡು ಇಲ್ಲಿ ಇದನ್ನು ಡೆಮಾಲಿಷ್ ಮಾಡ್ತಿದ್ದಾರೆ. ಮೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದಿದ್ದರು, 1 ವಾರ ಟೈಮ್ ಕೊಡ್ತೀವಿ ಅಂತ ಅಂದರು. ಎಲ್ಲ ರೆಕಾರ್ಡ್ ಆಗಿದೆ ಮಾಧ್ಯಮದ ಮುಖೇನ. ಬಟ್ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಏನೂ ಆಗಲಿಲ್ಲ. ಎಲ್ಲ ಪೊಲೀಸ್ ವ್ಯಾನು, CRPF ಎಲ್ಲ ಪೊಲೀಸ್ ಪ್ರೆಷರ್ ಬಂದು ಪಾಪ ಎಲ್ಲರೂ ತೊಗೊಂಡು ಹೋಗ್ತಿದ್ದಾರೆ. ಇವರಿಗೆ ದಬ್ಬಾಳಿಕೆಯಲ್ಲಿ ಇದು ನೋಡ್ತಾ ಇದ್ದೀರಾ, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ ಅಥವಾ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ, ಡ್ಯೂಪ್ಲೆಕ್ಸ್ ಮನೆಗಳು ಕಟ್ಟಿದ್ದಾರೆ. ದನದ ಕೊಟ್ಟಿಗೆ ಲೈಫ್ ಸ್ಟಾಕ್ ಇದ್ರೂ ಸಹ ಏಕಾಏಕಿ ಬಂದು ದಾಳಿ ಮಾಡಿ ಹೊಡಿತಾ ಇದ್ದಾರೆ ಅಂತಂದರೆ ನಮ್ಮ ಕಾನೂನಿನ ಸುವ್ಯವಸ್ಥೆ ಯಾವುದಕ್ಕಾಗಿದೆ? ಹೌದು, ಅವ್ರ ಹೆಸರಲ್ಲಿ 2004ನೇ ತನಕ RTCಗಳಿದ್ದಾವೆ. ಅವ್ರ ತಾತನ ಹೆಸರು ಪುಟ್ಟಮಾದಯ್ಯ ಅಂತ, ಅವ್ರಿಗೆ ಬಂತು. ಆಮೇಲೆ 3 ಜನ ಮಕ್ಕಳು, ಇವರೆಲ್ಲ ವಾರಸುದಾರರು. ಈಗ ಪ್ರೆಸೆಂಟು ಮೂಡ ಪ್ರಾಧಿಕಾರ ಅಂತ RTC ಕಾಲಮಲ್ಲಿ ಬರ್ತಿದೆ. RTC ಕಾಲಮಲ್ಲಿ ಬಂದರೆ ಅವರು ಆಕ್ವಿಸಿಷನ್ ಮಾಡಿದ್ದಾರೆ ಅಂತ ಬಂದಿದೆ. ಅದನ್ನು ಲೀಗಲಾಗಿ ಏನಿದೆ ಅದು ಕೋರ್ಟಲ್ಲಿ ಪೆಂಡಿಂಗ್ ಇದ್ರೂ ಇವರು ಕೇಳೋಕ್ಕೆ ರೆಡಿ ಇಲ್ಲ. ರಿಪೀಟೆಡ್ ಬೆಂಚ್ ಅಂದರೆ ಡಬಲ್ ಬೆಂಚ್, ಆನರಬಲ್ ಹೈಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಪೆಂಡಿಂಗ್ ಇದೆ. ಆದರೂ ಸಹ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಯಾವುದೇ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಎಲ್ಲ ರೆಕಾರ್ಡಿಂಗು ಕೂಡ ನಡೀತದೆ. ಡೆಮಾಲಿಷನ್ ಒಳಗಡೆ ಸುಮಾರು ಜನಕ್ಕೆ ಗಾಯಗೊಂಡಿದ್ದಾರೆ, ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ. ಆದರೂ ಲೆಕ್ಕ ಇಲ್ಲ. ಅವರಿಗೆ ಡೆಮಾಲಿಷನ್ ಮಾಡಬೇಕು, ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು, ಅವ್ರದ್ದು ಏನೇನು ಪರ್ಸನಲ್ ಬೆನಿಫಿಟ್ ಏನಿದೆ ಮುಗಿಸ್ಕೊಳ್ಬೇಕು. ಯಾವುದೇ ರೀತಿಯಾದ ಇದು ತೊಗೊಂಡಿಲ್ಲ, ಪರಿಹಾರ ಆಗಲಿ ಏನೇ ಆಗಲಿ ಮೂಡಾಯಿಂದ ಯಾವುದೂ ಅವ್ರಿಗೆ ಸಿಕ್ಕಿಲ್ಲ, ಯಾವುದೂ ತೊಗೊಂಡು ಇಲ್ಲ. ಆದ್ದರಿಂದ ಅವ್ರು ಇನ್ನೂ ಹೈಕೋರ್ಟಲ್ಲೂ ಕೂಡ ಇನ್ನೂ ಕೇಸ್ ನಡೆಸ್ತಿದ್ದಾರೆ. ಡಬಲ್ ಬೆಂಚಲ್ಲಿ ಇನ್ನೂ ಅಪೀಲ್ ನಡೀತಾ ಇದೆ. ಅದು ಇನ್ನೂ ಇತ್ಯರ್ಥ ಅಥವಾ ಫೈನಲ್ ಡಿಸಿಷನ್ ಆಗೋಕ್ಕೂ ಮುಂಚೆನೇ ಏನು ಮಾಡಿದ್ದಾರೆ, ಇವರು ಬಂದುಬಿಟ್ಟು ಇಲ್ಲಿ ಜಾಗನ ಅಕ್ವೈರ್ ಮಾಡಿ ಅವ್ರನ್ನ ಫೋರ್ಸ್ಫುಲ್ಲಿಯಾಗಿ, ಪೊಲೀಸವರು ನೀವೆಲ್ಲ ನೋಡಿದ್ದೀರ, ವಿಜುವಲ್ಸ್ ಕೂಡ ಇದೆ, ಎಲ್ಲರೂ ತುಂಬ ಫೋರ್ಸ್ಫುಲ್ಲಿಯಾಗಿ ಮಕ್ಕಳು ಹೆಂಗಸರು ಅನ್ನೋದು ಯಾರೂ ನೋಡ್ದಲೇ ಎಳ್ಕೊಂಡು CRPF ವ್ಯಾನಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓನರ್ಸ್ಗಳಿಗೆ ಜಾಗದಲ್ಲಿ ಇರೋ ರೈಟ್ ಇಲ್ಲ ಅಂದರೆ, ಮತ್ತು ದನದ ಕೊಟ್ಟಿಗೆ ಅವ್ರೇನು ಕಮರ್ಷಿಯಲಿ ಏನೂ ಇಲ್ಲಿ ಮಾಡ್ತಾಯಿಲ್ಲ, ಈ ಜಾಗದಲ್ಲಿ ಏನು ಬಿಸ್ನೆಸ್ ಮಾಡ್ತಿಲ್ಲ ಅಥವಾ ಏನು ಫೆನ್ಸಿಂಗ್ ಮಾಡಿಬಿಟ್ಟಿಲ್ಲ. ಇಡೀ ಜಾಗನೇ ಬಿಟ್ಬಿಟ್ಟಿದ್ದಾರೆ ಮೂಡಾದವ್ರಿಗೆ. ಸೈಟ್ಸ್ ಕೂಡ ಅಲಾಟ್ ಆಗೋಗಿದೆ. ಬಟ್ ಆದರೂ ಒಂದು ಚಿಕ್ಕ ದನದ ಕೊಟ್ಟಿಗೆನ ಇನ್ನೂ ಸ್ವಲ್ಪ ಸಮಯ ಅವಕಾಶ ಕೇಳಿದ್ರು. 1 ವಾರ ಕೊಡಿ, ಕಮಿಷನರ್ ಹತ್ರ ನಾವು ಅಪ್ರೋಚ್ ಮಾಡ್ತೀವಿ, ಏನಾದ್ರು ಮಾಡ್ತೀವಿ ಅಂತ. ಬಟ್ ಆದರೂ ಅವ್ರು ಏನೂ ಕೊಟ್ಟಿಲ್ಲ, ಫೋರ್ಸ್ಫುಲ್ಲಿಯಾಗಿ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಇದು ತುಂಬ ತಪ್ಪು. ನೋಡಿ, ಇದರಲ್ಲಿ ಏನಾಗಿದೆ ಅಂತಂದರೆ, ಈಗ ಇವ್ರು ಹೇಳ್ತಾರೆ ಡೆಮಾಲಿಷನ್ ಮಾಡಿದೆ, ಕೋರ್ಟ್ ಇದೆ, ಕಾನೂನಿದೆ, ಸ್ಟೇ ಇಲ್ಲ ಅಂತ. ನೋಡಿ, ಒಂದು ಸತಿ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು ಅಂತಂದರೆ ಮಲ್ಟಿಪ್ಲಿಸಿಟಿ ಪ್ರೊಸೀಡಿಂಗ್ಸ್ ಆಗ್ತದೆ. ಈಗ ಇದು 8 ಎಕರೆ 28 ಗುಂಟೆ ಬೌಂಡ್ರಿ. ನೀವು 100 ಜನಕ್ಕೆ ಪರಬಾರೆ ಮಾಡ್ಕೊಂಡು 100 ಜನ ಅಲಾಟೀಸ್ ಮಾಡ್ಕೊಂಡು ಅವರೆಲ್ಲ ಕೋರ್ಟ್ ಕೇಸ್ ಬರೋದಕ್ಕಿಂತ ಒರಿಜಿನಲ್ ಲ್ಯಾಂಡ್ ಓನರ್ಸು ಇದ್ದಾರೆ. ಅದು ಇನ್ನೂ ಡಿಸ್ಪ್ಯೂಟೆಡ್ ಮುಗ್ದಿಲ್ಲ. ಕಾಂಪನ್ಸೇಷನ್ ತೊಗೊಂಡಿದ್ರೆ ಒಂಥರ, ಕಾಂಪನ್ಸೇಷನ್ ₹1 ತೊಗೊಂಡಿಲ್ಲ. ಅಂಥದ್ರಲ್ಲಿ ಇಂಥ ದೌರ್ಜನ್ಯ, ಬಡವ್ರ ಮೇಲೆ ಇಂಥ ದೌರ್ಜನ್ಯ. ಶ್ರೀಮಂತರಾಗಿ ಉಳಿತಾ ಇದ್ದಾರೆ, ಬಡವರಾಗಿ ಉಳಿತಾ ಇದ್ದಾರೆ. ಅದು ಪ್ರಾವರ್ಬೇ ಇದೆ. ಈಗ ನಾನು ಹೇಳೋದು, ಇವ್ರಿಗೆ ನಾವು ಏನೇ ಕೋರ್ಟಲ್ಲಿ ಅಪೀಲ್ ಮಾಡ್ಬೋದು ಅಥವಾ ಏನೇ ಸ್ಟೇ ತೊಗೊಳ್ಬೋದು, ಏನೇ ಇಂಜೆಕ್ಷನ್ ತೊಗೊಂಡ್ರು ಡೆಮಾಲಿಷನ್ ಆಗೋಗಿದೆ. ಈಗ ಮ್ಯಾಂಡೇಟ್ರಿ ತೊಗೊಂಡು ಮತ್ತೆ ರಿಸ್ಟೋರಿಂಗಿಗೆ ಕೇಳಬೇಕಾ? ಎಷ್ಟು ಟೈಮ್ ಆಗಿ ಹಿಡಿಯುತ್ತೆ? ಅದು ಅಧಿಕಾರಿಗಳಿಗೆ ಮನವರಿಕೆ ಇಲ್ವಾ? 25 ವರ್ಷದಿಂದ ಬಿಟ್ಟಿದ್ದಾರೆ, ಏಕಾಏಕಿ ಬಂದುಬಿಡ್ತಾ ಇದೆಲ್ಲ. 25 ವರ್ಷದಿಂದ ಸುಮ್ಮನೆ ಇರೋರು ಈಗ ಏಕಾಏಕಿ ಹೊಡಿತಾ ಇದ್ದಾರೆ. ವಿತ್ ಪೊಸಿಷನ್ ಇದ್ದು ನಾವು ಇಲ್ಲಿಗಲಾಗಿ ಏನು ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿಲ್ಲ. ಇದನ್ನೇ ಹೋಗಿ ರಾಜಕಾರಣಿಗಳಿಗೆ ಕೇಳಿ, ಬಲಿಷ್ಠ ವ್ಯಕ್ತಿಗಳನ್ನು ಕೇಳಿ, ಅಧಿಕಾರಿಗಳನ್ನು ಕೇಳಿ, 50-50 ಸೈಟ್ಸಲ್ಲೆಲ್ಲ ಸ್ಕ್ಯಾಮ್ ಮಾಡಿ ದೊಡ್ಡ ಮೂಡ ಹಗರಣಗಳೇ ಆಗಿದೆ. ಮೂಡ ಡಿಸಾಲ್ವ್ ಆಗಿ MDA ಅಂತ ಬಂದಿದೆ. ಯಾವುದು ಅರಿವಿಲ್ವಾ ಅಧಿಕಾರಿಗಳಿಗೆ? ಪೊಲೀಸ್ ಫೋರ್ಸು ಎಲ್ಲ ಹೆಂಗೆ ಇಂಟರ್ನಲ್ ಆಗಿ ಕರಪ್ಟಾಗಿ ಟೈಅಪ್ ಆಗಿ ನಡೀತದೆ ಅಂತ ಎಲ್ಲ ಗೊತ್ತು. ಮೂಡಾದವರು ಪೊಲೀಸವರು ಹ್ಯಾಂಡ್ ಇನ್ ಗ್ಲೌಸ್ ಅಷ್ಟೇ. ಮೂಡಾದವ್ರಿಗೆ ಏನೇನು ನಡೀತಿದೆ, ಯಾವ್ಯಾವ ರೀತಿ ಅಕ್ರಮಗಳು ನಡೆದಿದೆ ಇದರಿಂದ ಎಲ್ಲ
ಸದ್ಯದಲ್ಲೇ ಮಾಧ್ಯಮದ ಮುಖೇನ ಮತ್ತು ಆನರಬಲ್ ಹೈಕೋರ್ಟ್ ನಿರ್ದೇಶನದಿಂದ ಹಾಗೂ ಟ್ರಯಲ್ ಕೋರ್ಟ್ ನಿರ್ದೇಶನದಿಂದ ಎಲ್ಲ ಬೆಳಕಿಗೆ ಬರುತ್ತೆ. ಋತ್ವಿಕ್ ಗೌಡ ಅಂತ, ಮೈಸೂರು ಅಡ್ವೊಕೇಟ್. ಸರ್ ನಾವೊಂದು 50 ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ. 91ರಲ್ಲಿ ಪ್ರಿಲಿಮಿನರಿ ನೋಟಿಸ್ ಆಗಿ 91 ಇಲ್ಲಿವರೆಗೂ ಕೇಸ್ ನಡೀತಾ ಇದೆ. ಈಗ ಆಲ್ರೆಡಿ 90 ಈಗ ಆಲ್ರೆಡಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಅಪೀಲ್ ಇದೆ. ಎಲ್ಲ ಹೇಳಿದ್ದೀವಿ, ನಮಗೇನು ನಮ್ಗೆ ಎಲ್ಲ ರೀತಿ ಹೇಳಿದ್ದೀವಿ. ನಮ್ಗೆ ಈ ಥರ ಮನೆ ಇಲ್ಲ, ಯಾವುದೂ ಇಲ್ಲ, ನಾವು ಇಲ್ಲಿ ವಾಸ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಯಿತು ಕೊಡ್ತೀವಿ ಅಂತ ಹೇಳ್ತಾರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಕೊಡ್ತೀವಿ ಅಂತ ಹೇಳ್ತಾರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಮೂಡಾಕ್ ಹೋದ್ರೆ ಅನ್ಕೊಬೇಕು. ಈ ಮೂಲತಃ ಆಸ್ತಿ ಇನ್ಕಲ್ ಪಟೇಲ್ ಕುಳ್ಳಪ್ಪ, ಅವ್ರ ಮಕ್ಕಳು ನಾವು ಗುರುಶಾಂತಪ್ಪ, ಪುಟ್ಟಂಜಪ್ಪ ಅವ್ರ ತಮ್ಮ. ಇವರು ಮೂಡಾದವರು ಯಾರ್ಯಾರಿಗೋ ನಮ್ಮ ಸೈಟೆಲ್ಲ ಅಲಾಟ್ ಮಾಡಿಬಿಟ್ಟವ್ರೆ ನಮ್ಮ ಜಾಗದಲ್ಲಿ. ಅವ್ರಿಗೆಲ್ಲ ಸೈಟ್ ಕೊಡೋಕ್ಕೆ ನಮ್ಮನ್ನು ಓಡಿಸ್ತಾವ್ರೆ ಮನೆ ಹೊಡೆದಾಕಿ. ADBL ಇಂಜಿನ್ ಅಂಜಯ್ಯ ಅನ್ನೋರಿಗೆ ಅವ್ರಿಗೆ ಲೈನ್ ಕೊಟ್ಟವ್ರು ಸೈಟ್, ಅವ್ರ ಮನೆ ಮಕ್ಕಳು ಅವ್ರ ರೆಂಟ್ರಿಗೆಲ್ಲ ಕೊಟ್ಟವ್ರೆ. ಆ ಸೈಟ್ಗಳೆಲ್ಲ ಅವರು ಮೇಲ್ಮೇಲೆ ಅಧಿಕಾರಿಗಳೆಲ್ಲ ನಮ್ಮ ಸೈಟೆಲ್ಲ ಅಲಾಟ್ ಮಾಡಿಬಿಟ್ಟಾರೆ. ರೈತರಿಗೆ ಮಾತ್ರ ಪೇಮೆಂಟ್ ಕೊಟ್ಟಿಲ್ಲ, ಯಾರಿಗೆ ಬೇಕಲ್ಲ ಸೈಟ್ ಕೊಟ್ಟವ್ರೆ. ಮೂಡ 50-50 ಎಲ್ಲ ಅಲ್ಲಿವ್ರಿಗೆಲ್ಲ ಇಲ್ಲಿ ಸೈಟ್ ಕೊಟ್ಟವ್ರೆ. ಅವ್ರಿಗೆ ಕೊಡೋಕ್ಕೆ ನಮಗೆ ಖಾಲಿ ಮಾಡಿಸ್ತಾವ್ರೆ ರೈತರನ್ನ. ರಾಜಕಾರಣಿಗಳು ಇನ್ವಾಲ್ವ್ ಇದೆ ಇದರಲ್ಲಿ, ರಾಜಕಾರಣಿಗಳು ಇನ್ವಾಲ್ವ್ ಇದೆ. ಅವ್ರು ಇನ್ವಾಲ್ವ್ ಮೇಲೆ ಮೂಡಾದವ್ರು ಬಂದು ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ. ಹಾಂ, ಗುರುಶಾಂತಪ್ಪ ಹೊಡೆದ್ಬಿಟ್ರಲ್ಲ, ಏಕಾಕಿ ಬಂದು ನಾವು ಈಗ ದನ ಕರುಗಳು ಎಲ್ಲಿ ಕಟ್ಕೊಳ್ಳೋದು, ನಮಗೆ ಇಲ್ಲಿ ಬಾಳೆ ನಾವು ಇಲ್ಲಿ ಮನೆಗೆ ಎಲ್ಲಿ ಹೋಗೋದು. ಈಗ ಹಿಂಗೆ ಹೊಡೆದ್ಬಿಟ್ರಲ್ಲ ಇವರು ಮೂಡೋದವರು, ಇವ್ರು ತೇವಲಿಗೋಸ್ಕರ ನಮ್ಮನ್ನ ಹಿಂಗೆ ಬೀದಿ ಪಾಲು ಮಾಡಿಬಿಟ್ರಲ್ಲ ಸರ್. ನಾವು ಹೊಸ ದನ ಕರು ಎಲ್ಲ ಬಿಟ್ಬಿಟ್ರು ಬಿಚ್ಚಿ ನೋಡಿರ್ಬೇಕು, ನೀವು ವೀಡಿಯೋದಲ್ಲಿ ಇರಬೇಕು. ಈ ಎಲ್ಲಿ ಹೊಡ್ಕೋಗೋದು, ಎಲ್ಲಿ ಕಟ್ಕೊಳ್ಳೋದು ಹಸ್ಕೊಳ್ಳೋ ನಾವು ಈ ಮನೆ ಬಿಡಿ, ಅದೇನು ಕೇಸ್ ಕೋರ್ಟಲ್ಲಿ ತೀರ್ಮಾನ ಅಲ್ಲಿ ಬಿಡಿ. ಆಯ್ತಾ, ಕೇಸ್ ಇದೆ, ಮುಂದಿನ ತಿಂಗಳು ಡೇಟ್ ಇದ್ರೂ ಬಿಡ್ತಾ ಇಲ್ಲ. ಏಕಾಏಕಿ ಬಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು, ನಮಗೆ ಗೊತ್ತೇ ಇಲ್ಲ. ಇದೆ ದರೋಡೆ ಮಾಡ್ತಾರಲ್ಲ, ಹಂಗೆ ಬಂದು ದರೋಡೆ ಮಾಡ್ತಾರಲ್ಲ ಸರ್ ಮೂಡೋದವರು. ಹಾಂ, ಈ ರಾಜಕೀಯದವರು ಇನ್ವಾಲ್ವ್ ಇದೆ, ಯಾರು ಬರ್ತಾ ಇಲ್ಲ, ಎಲ್ಲ ಹಿಂದೆ ಹೇಳ್ಕೊಟ್ಬಿಟ್ಟು ಹಿಂದೆ ಇದ್ದಾರೆ. ಹಾಂ, ನೀವು ಹೋಗಿ ಹೊಡೀರಿ ಮೂಡೋದವ್ರಿಗೆ ಹೇಳ್ಬಿಟ್ರು ಎಲ್ಲ ಹೋಗಿ. ನೀವು ಇಲ್ಲಿ ಯಾರ್ದು ಅಲ್ಲೆಲ್ಲ ಅಲರ್ಟ್ ಮಾಡಿಸ್ಕೊಂಡಾರೆ ಸೈಟು, ಯಾರ್ದಿಲ್ಲ ಸರ್, ಅಲರ್ಟ್ ಮಾಡಿಸ್ಕೊಂಡಿರ್ಬೇಕು ಸೈಟ್ಗಳು ಅವರು ಎಲ್ಲ. ನಮ್ಗೇನು ಪರಿಹಾರ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಎಲ್ಲಿ ಹೋಗೋದು ಸರ್ ನಾವು, ಎಲ್ಲಿ ಹೋಗೋದು ಹೇಳಿ? ಈಗ ದನ ಕರುಗಳೆಲ್ಲ ಬಿಚ್ಚು ಬಿಟ್ಬಿಟ್ರೆ ಎಲ್ಲ ಹೊಡ್ಕೊಬರ್ಬೇಕೀಗ. ಎಲ್ಲಿ ಕಟ್ಟಾಕದವು? ಬೇರೆ ಮನೆ ಇಲ್ಲ, ನಮ್ಮ ಒಂದು ಇಬ್ಬರಿಗವೇ ಅಷ್ಟೇ. ಇನ್ನು ಬಾಕಿಯವರೆಲ್ಲ ಇಲ್ಲೇ ಇದ್ದದ್ದು ನಾವು ಎಲ್ಲ ಇಲ್ಲಿ ಬಾಡಿಗೆ ಮನೆಗಿದ್ದೀವಿ, ಇನ್ನೊಬ್ರು ಅಲ್ಲಿ ಬಾಡಿಗೆ ಇದ್ದೀವಿ, ಎಲ್ಲ ಬಾಡಿಗೆಗಿದ್ದೀವಿ ಸರ್. ಹಾಂ, ಸೋಮಶೇಖರ್ ಅಂತ ನಮ್ಮ ಅಪ್ಪ ಶಿವಣ್ಣವರು, ನಮ್ಮ ಚಿಕ್ಕಪ್ಪ ಗುರುಶಾಂತ ಅಂತ.